ಇವತ್ತು ನಾವು ಬೊಂಡ ದೋಸೆ ಹೇಗೆ ಮಾಡೋದು ಅಂತ ನೋಡಿಕೊಂಡು ಬರುವ. ದೋಸೆ ಅಕ್ಕಿ 1.5 ಲೋಟ ಬೇಕು. ಇದನ್ನು 2 ಬಾರಿ ತೊಳೆದು ನೆನೆಲಿಕ್ಕೆ ಇಡುವ. ಹಿಂದಿನ ದಿನ ರಾತ್ರಿ ನೆನೆಲಿಕ್ಕೆ ಇಟ್ಟುಕೊಂಡ್ರೆ ಮರುದಿವಸ ಬೆಳಿಗ್ಗೆ ದೋಸೆ ಮಾಡಲಿಕ್ಕೆ ಸುಲಭ. ಈಗ 2 ಬಾರಿ ಚೆನ್ನಾಗಿ ತೊಳ್ಕೊಂಡು ಇದನ್ನು ನೆನೆಲಿಕ್ಕೆ ಇಡುವ. ಮಾರನೇ ದಿನ ಈ ಬೊಂಡವನ್ನು ಹೀಗೆ ಹೊಡ್ಕೊಂಡು ನೀರು ತೆಗೆದಿಟ್ಟುಕೊಂಡ್ರೆ ನೀರು ಕುಡಿಬೋದು. ಈ ಬೊಂಡವನ್ನು ಹೋಳುಗಳನ್ನಾಗಿ ಮಾಡಿ ಮಿಕ್ಸಿಗೆ ಹಾಕುವ. ಹೇಗೆ ಹೋಳು ಮಾಡೋದಂದರೆ, ಈ ಥರ ಕೋಕೋನಟ್ ಸ್ಲೈಸರಲ್ಲಿ ತೆಗಿಲಿಕ್ಕೆ ಸುಲಭ ಆಗ್ತದೆ. ನೀವು ನಮ್ಮ ಚಾನಲಲ್ಲಿ ಕಾಯಿ ಎರಿಯೋದಕ್ಕೂ ಕೂಡ ಹೀಗೆ ಇದರಲ್ಲಿ ಹೇಗೆ ಕಾಯಿ ತುರಿ ಮಾಡ್ಬೋದು ಅಂತ ನೋಡ್ಬೋದು. ನಮ್ಮ ಚಾನಲಲ್ಲಿ ಹಾಕಿದ್ದೇವೆ ಇದನ್ನು, ನೀವು ಬೇಕಾದರೆ ಅದನ್ನು ನೋಡ್ಬೋದು. ಹೀಗೆ ಇದರಲ್ಲಿ ಸುಲಭ ಆಗ್ತದೆ. ತುರಿಮಣೆ ಇಲ್ಲದೆ ಹೀಗೆ ಎಳಗಿಸಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಸುಲಭ. ಹಾಗೆ ನೋಡಿ, ಇದನ್ನು ಹೇಗೆ ಎಳಗಿಸ್ಲಿಕ್ಕೆ ಸುಲಭದಲ್ಲಿ ಬರ್ತದೆ ನೋಡಿ. ಸುಲಭದಲ್ಲಿ ಎಳಗಿಸ್ಬೋದು. ಕೆಳಗೆ ಕೂತುಕೊಂಡು ಕಷ್ಟಪಡೋದೆಲ್ಲ ಬೇಡ. ಹೀಗೆ ನಿಂತುಕೊಂಡೇ ಇದನ್ನು ಎಳಗಿಸ್ಬೋದು. ನೋಡಿ, ಫುಲ್ಲು ಬಂತು ನೋಡಿ. ಈ ಥರ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಸುಲಭ. ಮತ್ತೊಂದು ಗಡಿಯನ್ನು ಹೀಗೆ ಮಾಡ್ತಾ ಇದ್ದೇನೆ ನೋಡಿ. ಸುಲಭದಲ್ಲಿ ಎಳಗಿಸ್ಲಿಕ್ಕೆ ಬರ್ತದೆ. ಇದನ್ನು ಕೂಡ ಅದೇ ರೀತಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಆಯಿತು. ಹೀಗೆ ಎಳಗಿಸಿ ನೋಡಿ, ಹೀಗೆ ಎಷ್ಟು ಚೆಂದಾಗಿ ಬಂತು. ಈಗ 2 ಗಡಿಯನ್ನು ಕೂಡ ಹೀಗೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋದು. ಇದನ್ನು ಒಂದು ಸಲ ತರಿ ರುಬ್ಬೋದು. ನೋಡಿ, ಇದು ನೋಡಿ ಕೋಕೋನಟ್ ಸ್ಲೈಸರ್ ಅಂದರೆ ಈ ಥರ ಇರ್ತದೆ. ಈಗ ಮಿಕ್ಸಿಗೆ ಹಾಕಿದ ಈ ಹೋಳುಗಳನ್ನು ತರಿಯಾಗಿ ರುಬ್ಬಿಕೊಂಡು ಬರುವ. ನೀರು ಹಾಕೋದು ಶುರುವಿಗೆ ಬೇಡ, ಆಮೇಲೆ ನೀರು ಹಾಕ್ಕೊಳ್ಳೋದು. ತರಿ ರುಬ್ಬಿದ ಮೇಲೆ ಹೀಗೆ ಸ್ವಲ್ಪ ನೀರು ಹಾಕಿ ಒಮ್ಮೆ ನುಣ್ಣಗೆ ರುಬ್ಬೋದು. ಹಾಗೆ ರುಬ್ಬಿದ ಕೂಡಲೇ ಹೀಗಾಗ್ತದೆ ನೋಡಿ. ಇಷ್ಟು ನೈಸಾದರೆ ಸಾಕು. ಈಗ ಅದಕ್ಕೆ ಈ ತೊಳೆದಿಟ್ಟ ಅಕ್ಕಿಯನ್ನು, ನೆನೆದ ಅಕ್ಕಿಯನ್ನು ಹಾಕಿದರೆ ಮತ್ತು ಸ್ವಲ್ಪ ನೀರು ಹಾಕಿ ರುಬ್ಬಲಿಕ್ಕೆ ಸುಲಭ. ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ನೀರು, ಉಪ್ಪು, ಅಕ್ಕಿ ಹೀಗೆ ಒಟ್ಟಿಗೆ ಹಾಕಿ ರುಬ್ಬೋದು. ನೋಡಿ, ನಾನು 1.5 ಸ್ಪೂನ್ ಉಪ್ಪು ತಗೊಂಡಿದ್ದೇನೆ, ಕಲ್ಲು ಉಪ್ಪು ತಗೊಂಡಿದ್ದೇನೆ. ಸ್ವಲ್ಪ ನೀರು, ತುಂಬ ನೀರು ಒಮ್ಮೆಲೆ ಹಾಕ್ಕೊಳ್ಬೇಡಿ, ಮತ್ತು ಆಮೇಲೆ ಹಾಕ್ಕೊಳ್ಬೋದು. ಇದನ್ನೊಮ್ಮೆ ನುಣ್ಣಗೆ ರುಬ್ಬಿಕೊಂಡು ಬರುವ. ನೋಡಿ, ಹೀಗಾಯಿತು ನೋಡಿ. ಇದೀಗ ನುಣ್ಣಗೆ ಆಯಿತು. ಇದನ್ನೊಂದು ಪಾತ್ರಕ್ಕೆ ಹಾಕ್ಕೊಳ್ಳುವ. ಆಮೇಲೆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಜಾರಿಗೆ ಹಾಕಿ ಈಗ ಅದನ್ನು ಕೂಡ ಈ ಹಿಟ್ಟಿಗೆ ಸೇರಿಸಿಕೊಳ್ಳುವ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಆಗ ಸ್ವಲ್ಪ ದಪ್ಪ ಇರೋದು ಗೊತ್ತಾಗ್ತದೆ ಹಿಟ್ಟು. ಈಗ ಅದಕ್ಕೆ 1-2 ಸೌಟು ಆಗುವಷ್ಟು ನೀರನ್ನು ಸೇರಿಸಿಕೊಂಡು ಹಿಟ್ಟನ್ನು ಹದ ಮಾಡಿಕೊಂಡ್ರೆ ಆಯಿತು. ಹಿಟ್ಟು ಉದ್ದಿನ ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿರಲಿ. ನೀರು ದೋಸೆ ಎಷ್ಟು ತೆಳ್ಳಗೆ ಬೇಡ. ಈಗ ಕಾದ ಕಾವಲಿಗೆ ಎಣ್ಣೆ ಪಸೆ ತುಂಬ ಮಾಡೋದು ಬೇಡ, ಎಲ್ಲಿಯಾದರೂ ಸ್ವಲ್ಪ ಸಾಕು.
ಮಾಡೋದಾದ್ರೆ ತುಂಬ ಮಾಡಿಕೊಳ್ಬೇಡಿ. ನನ್ನ ಕಾವಲಿ ಸ್ವಲ್ಪ ಎಣ್ಣೆ ಪಸೆಯನ್ನು ಹಿಂದಿನ ದಿವಸವೇ ಮಾಡಿಟ್ಟ ಕಾರಣ ಬೇಕಾಗಲಿಲ್ಲ. ಇದನ್ನು ಈ ರೀತಿ ದೋಸೆಯನ್ನು ಹೊಯ್ದರೆ ಆಯಿತು. ಮತ್ತು ಮುಚ್ಚಿ ಉರಿ ಸಣ್ಣದು ಮಾಡಿ 1 ನಿಮಿಷ ಆಗುವಾಗ 1-2 ನಿಮಿಷದಲ್ಲಿ ಬೇಯ್ತದೆ ಅದು. ಈ ಥರ ಗರಿ ಆಗಬೇಕಾದ್ರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಇಲ್ಲಂತಾದರೆ ಈಗ ದೋಸೆ ತೆಗಿಬೋದು. ನೋಡಿ, ದೋಸೆ ಈ ರೀತಿ ಬಂದಿದೆ ನೋಡಿ. ಈಗ ಪರಿಮಳ ರುಚಿ ಭರಿತ ದೋಸೆ ನೋಡಿ, ಆ ರೀತಿಯಾಗಿ ಬಂದಿದೆ ನೋಡಿ. ಇನ್ನು 2ನೇ ಬಾರಿ ಹೊಯ್ಯುವಾಗಲೂ ಕೂಡ ಅಥವಾ ಪ್ರತಿ ಬಾರಿ ಹೊಯ್ಯುವಾಗಲಾದರೂ ಕೂಡ ನೀವು ಕಾವಲಿಗೆ ಎಣ್ಣೆ ಪಸೆ ಮಾಡೋದು ಬೇಡ. ನೀವು ದೋಸೆಗೆ ಕಾವಲಿಯಲ್ಲಿರುವಾಗಲೇ ದೋಸೆಗೆ ಎಣ್ಣೆಯ ತುಪ್ಪವೇನಾದ್ರು ಹಾಕ್ಕೊಂಡ್ರೆ ಕಾವಲಿಯನ್ನು ಕಾಟನ್ ಬಟ್ಟೆಯಲ್ಲಿ ಒರೆಸಿಕೊಳ್ಳಿ. ಇಲ್ಲಾಂದರೆ ದೋಸೆ ಹೊಯ್ಯುವಾಗ ಸೌಟಿಗೆ ಎದ್ದು ಬರ್ತದೆ ದೋಸೆ ಹಿಟ್ಟು ನೋಡಿ. ಈ ರೀತಿ ಚೆಂದಕ್ಕೆ ಹೊಯ್ಲಿಕ್ಕೆ ಆಗ್ತದೆ. ಮುಚ್ಚಳ ಮುಚ್ಚಿ ಉರಿ ಸಣ್ಣದು ಮಾಡಿ 1-2 ನಿಮಿಷ ಬೇಯಿಸಿ ನೋಡಿ. ಈಗಲೂ ಕೂಡ ದೋಸೆ ಯಾವ ರೀತಿ ಬಂದಿದೆ ನೋಡಿ. ನೋಡಿ, ಚೆನ್ನಾಗಿ ಎದ್ದು ಬರ್ತದೆ. ಗರಿಯಾಗಿ ಮಾಡುವುದು, ಹೀಗೆ ಮೆತ್ತಗೆ ಆಗಿದ್ರೂ ಮಾಡ್ಬೋದು. ಚಟ್ನಿಯ ಸಾಂಬಾರ ನಿಮಗೆ ಯಾವುದರಲ್ಲಿ ರುಚಿಯೋ ಅದರಲ್ಲಿ ಸರ್ವ್ ಮಾಡಿ. ಈಗ ಬೆಳಿಗ್ಗೆಗೆ ಬೊಂಡ ದೋಸೆ ಅಥವಾ ಬನ್ನಕಾಯಿ ದೋಸೆ ಮಾಡೋದು ಹೇಗೆ ಅಂತ ನೋಡಿ ಆಯ್ತಲ್ಲ. ಇನ್ನು ಮಧ್ಯಾಹ್ನ ಊಟಕ್ಕೆ ನಮ್ಮ ಅಜ್ಜಿಯೆಲ್ಲ ಮಾಡಿಕೊಂಡಿದ್ದ ಒಂದು ಬಾಳೆಕಾಯಿದು ರೆಸಿಪಿ ಮಾಡುವ. ಅದಕ್ಕೆ ಬಾಳೆಕಾಯಿ ಉಪ್ಪಿನಕಾಯಿ ಅಂತ ಹೇಳ್ತಾರೆ. ನೋಡುವ ಅದು ಹೇಗೆ ಮಾಡೋದು ಅಂತ. ಸ್ವಲ್ಪ ಖಾರ ಇದ್ದರೆ ರುಚಿ ಜಾಸ್ತಿ. ಇದಕ್ಕೆ ಗಾಂಧಾರಿ ಮೆಣಸು ಸ್ವಲ್ಪ ತಗೊಳ್ಬೇಕು. ಅದನ್ನು ಈ ರೀತಿ ಜಜ್ಜಬೇಕು. ಒಂದು 20-25 ಗಾಂಧಾರಿ ಇದ್ದರೂ ರುಚಿ ಆಗ್ತದೆ. ಸ್ವಲ್ಪ ಖಾರ ಇದ್ದರೆ ರುಚಿ ಈ ರೆಸಿಪಿ. ಹೀಗೆಲ್ಲ ಜಜ್ಜಿ ಆದ ಮೇಲೆ ಇದಕ್ಕೆ 2 ಇಂಚು ಶುಂಠಿ ತಕ್ಕೊಂಡು ಈ ಥರ ಸಣ್ಣಕ್ಕೆ ಕಟ್ ಮಾಡಿಕೊಳ್ಬೇಕು ನೋಡಿ. ಸಣ್ಣ ಹೋಳಾದಷ್ಟು ಒಳ್ಳೆಯದು. ಈ ಥರ ಕಟ್ ಮಾಡಿಕೊಳ್ಬೇಕು ನೋಡಿ. ಈ ಥರ ಬೇಕು. ಇನ್ನು ಇದಕ್ಕೆ ನಾನು ತಗೊಂಡದ್ದು ಕದಳಿ ಬಾಳೆಕಾಯಿ. ನೀವು ಯಾವುದಾದ್ರು ತಗೊಳ್ಬೋದು. ಸಾಂಬಾರು ಬಾಳೆಕಾಯಿ ಆಗಲಿ, ಗಾಳಿ ಬಾಳೆಕಾಯಿ, ಹೌಂಡ ಬಾಳೆಕಾಯಿ, ಹೀಗೆ ಯಾವ ಬಾಳೆಕಾಯಿ ಆದರೂ ಆಗ್ಬೋದು. ನಾನು ಕದಳಿ ಬಾಳೆಕಾಯಿ ತಗೊಳ್ಳೋದು. ಕದಳಿ ಆದರೆ ಸ್ವಲ್ಪ ಎಳ್ತಿದ್ರೆ ಒಳ್ಳೆಯದು, ಬೇಗ ಬೇಯ್ತದೆ. ಬೆಂದು ಮೆತ್ತಗಾದರೆ ರುಚಿ ಜಾಸ್ತಿ. ಹಾಗೆ ನಿಮಗೆ ಬೇಕಾದಷ್ಟು ಬಾಳೆಕಾಯಿಯನ್ನು ಯಾವ ಬಾಳೆಕಾಯಿ ಆದರೂ ತಗೊಳ್ಳಿ. ಇನ್ನು ಈ ಬಾಳೆಕಾಯಿಯನ್ನು ಕಡೆ ಮಾತ್ರ ಕಟ್ ಮಾಡಿದರೆ ಸಾಕು. ಸಿಪ್ಪೆಲ್ಲ ತೆಗೆಯೋದು ಬೇಡ. ಸಿಪ್ಪೆಯಲ್ಲಿ ನಾರಿನಾಂಶ ಎಲ್ಲ ಇದ್ದು ರುಚಿಯಾಗ್ತದೆ, ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಹಾಗಾಗಿ ಹೀಗೆ ಕಡೆ ಮಾತ್ರ ತೆಗೆದ್ರೆ ಸಾಕು. ಮತ್ತು 4 ಸೀಳಿಕೊಂಡು ಈ ಥರ ಕಟ್ ಮಾಡೋದು. ಸಣ್ಣಕ್ಕೆ ಕಟ್ ಮಾಡಿ, ತುಂಬ ದೊಡ್ಡಕ್ಕೆ ಹೋಳುಗಳನ್ನಾಗಿ ಮಾಡೋದು ಬೇಡ. ಕೊರಿಲಿಕ್ಕೆ ಶುರು ಮಾಡುವ ಮೊದಲೇ ಕೈಗೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಪಸೆ ಮಾಡಿಕೊಳ್ಳಿ. ಇಲ್ಲ ಅಂತಾದರೆ ಕೈಗೆ ಪೂರ ಮೇಣ ಆಗುವ ಸಾಧ್ಯತೆ ಇದೆ. ಹಾಗೆ ನೋಡಿ, ಈ ಥರ ಸಣ್ಣ ಹೋಳುಗಳಾಗಿ ಮಾಡಿಕೊಂಡು ಆಮೇಲೆ 1-2 ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ. ಹೆಚ್ಚಿನ ಮೇಣಿನ ಅಂಶ ಎಲ್ಲ ಹೋಗಲಿಕ್ಕೆ ಒಳ್ಳೆಯದು. ತೊಳೆದಾದ ಮೇಲೆ ಗಾಂಧಾರಿ ಶುಂಠಿ ಎಲ್ಲ ಜಜ್ಜಿ ಇಟ್ಟುಕೊಂಡ ಪಾತ್ರಕ್ಕೆ ಹಾಕ್ಕೊಳ್ಬೇಕು.
ಆಮೇಲೆ ಬಾಳೆಕಾಯಿ ಎಲ್ಲ ಹಾಕಿ ಆದಮೇಲೆ ಅದು ಮುಳುಗುವಷ್ಟು ನೀರು ಹಾಕಿ ಆದಮೇಲೆ ಇದನ್ನು ಬೇಯಲಿಕ್ಕೆ ಇಡಬೇಕು. ಬೇಯಲಿಕ್ಕೆ ಇಡುವಾಗ ಅದಕ್ಕೆ 2 ಸ್ಪೂನು 2 ಅಥವಾ 3 ಸ್ಪೂನು ಎಣ್ಣೆ ಹಾಕಿ ಬೇಯಲಿಕ್ಕೆ ಇಡಿ. ಯಾಕೆಂದರೆ ಅದು ಆ ಬಾಳೆಕಾಯಲ್ಲಿರುವ ಮೇಣ ಎಲ್ಲ ಪಾತ್ರದ ಸೈಡಿಗೆ ಅಂಟಿಕೊಳ್ತದೆ. ಹಾಗಾಗಿ ಎಣ್ಣೆ ಹಾಕಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹುಳಿ ಹಾಕಿ ಚೆಂದಕ್ಕೊಮ್ಮೆ ಮಿಕ್ಸ್ ಮಾಡಿ. ಹುರಿದ ಬಡಕ್ಕೆ ಇರಲಿ, ಸಣ್ಣದು ಮಾಡಿಕೊಳ್ಳೋದು ಬೇಡ. ಆಮೇಲೆ ಮುಚ್ಚಳ ಮುಚ್ಚಿ ಮಧ್ಯದಲ್ಲಿ ಒಂದು ಸಲ ಹೀಗೆ ಮುಚ್ಚಳ ತೆಗೆದು ಮಿಕ್ಸ್ ಮಾಡಿ ಪುನಃ ಮುಚ್ಚಿ ಕುದಿ ಬರುವವರೆಗೆ ಮುಚ್ಚಿಕೊಂಡೇ ಇರಲಿ. ಆಮೇಲೆ ಒಂದು ಸಲ ಮುಚ್ಚಳ ತೆಗೆದು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕುದೀತಾ ಇರಲಿ. ಒಂದು 5 ನಿಮಿಷ ಅಲ್ಲ, ಚೆಂದಕ್ಕೆ ದೊಡ್ಡ ಉರಿಯಲ್ಲಿ ಕುದೀಲಿ. ಆಮೇಲೆ ಕದಳಿ ಬಾಳೆಕಾಯಿಗೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಈಗ ಬೆಂದಿದೆ. 2 ಕಣೆ ಕರಿಬೇವಿನ ಸೊಪ್ಪು ಇದಕ್ಕೆ ಹಾಕಿಕೊಳ್ಳಿ. ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಬೆಂಕಿ ಆಫ್ ಮಾಡುವ. ಆಮೇಲೆ ಒಗ್ಗರಣೆಗೊಂದು ರೆಡಿ ಮಾಡುವ. ತೆಂಗಿನೆಣ್ಣೆ, ಸಾಸಿವೆ, ಮೆಣಸು. ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಹಾಕಿಕೊಂಡು ಬಾಳೆಕಾಯಿ ಉಪ್ಪಿನಕಾಯಿ ರೆಡಿ. ರುಚಿಯಾದ ಬಾಳೆಕಾಯಿ ಉಪ್ಪಿನಕಾಯಿ ಮೊಸರು ಊಟಕ್ಕೆ, ಮಜ್ಜಿಗೆ ಊಟಕ್ಕೆಲ್ಲ ಭಾಳ ರುಚಿಯಾಗ್ತದೆ.